ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸವಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕರ್ತನ ಮಹಾಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ನಾವು ಧ್ಯಾನ ಮಾಡಲು ಪ್ರಾರಂಭ ಮಾಡಿದ 3ನೇ ಭಾಗವನ್ನು ಕಲಿತ್ವಿ. ಏನಂತಂದ್ರೆ, ನಾವು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಹೋಗುವಾಗ ಅನೇಕ ಅಡ್ಡಿಗಳು ಬರ್ತವೆ, ಅನೇಕ ತಡೆಗಳು ಬರ್ತವೆ, ಅನೇಕ ಆಮಿಷಗಳು ಬರ್ತವೆ. ಅಲ್ಲೆಲ್ಲೂಯ. ಆ ಆಮಿಷಗಳು ಬರುವಾಗಲೂ ಕೂಡ ಅದನ್ನು ಮೆಟ್ಟಿ ನಿಂತು ನಾವು ಕರ್ತನನ್ನ ಸೇವಿಸುವವರಾಗಬೇಕು. ಅಲ್ಲೆಲ್ಲೂಯ. ಅಬ್ರಹಾಮನಿಗೆ ಯಜ್ಞಕ್ಕೆ ಸಮರ್ಪಿಸಲು ಹೋಗುವಂತ ಆತನ 3 ದಿನದ ಪ್ರಯಾಣ, ಆ ಬೆಟ್ಟಕ್ಕೆ ಹೋಗುವ 3 ದಿನ ಪ್ರಯಾಣದಲ್ಲಿ ಅನೇಕ ತೊಂದರೆಗಳು ಬಂತು. 2ನೇ ಮಟ್ಟದಲ್ಲಿ ನೋಡುವಾಗ ತಮ್ಮ ಸೇವಕರಿಂದ ಸಮಸ್ಯೆ ಬರುತ್ತೆ, ಅಥವಾ ಸೇವಕರಿಗೆ ಎಲ್ಲ ಸಿಕ್ಕಿಬಿಡುತ್ತೆ ಎನ್ನುವಂತ ಆಲೋಚನೆಗಳು ಆತನ ಮನಸ್ಸಿನಲ್ಲಿ ಆದ ಹೋಗ್ತಿರ್ಬೋದು. ಯಾಕಂದ್ರೆ ಅಬ್ರಹಾಮನಿಗೆ ಗೊತ್ತಿತ್ತು, ತನಗೆ ಸಂತಾನ ಇಲ್ಲ ಅಂತಂದ್ರೆ ತನ್ನ ಸೇವಕರು ಆಸ್ತಿಯನ್ನ ಪಡ್ಕೋತಾರೆ, ತನ್ನ ನಂತರ ಅವರಿಗೆ ಸಿಕ್ಕಿಬಿಡುತ್ತೆ ಅಂತ ಅನ್ಕೊಂಡು ಅವರಿಗೆ ಗೊತ್ತಿತ್ತು. ಆದ್ರೆ ದೇವರ ಕೃಪೆಯಿಂದ ಈಸಾಕರನ್ನ ದೇವರು ಕೊಟ್ಟರು. ಆದ್ರೆ ಅದೇ ಈಸಾಕರನ್ನ ಸಮರ್ಪಿಸುವಂತ ಕಾರ್ಯ ಬಂದಾಗ ಅಬ್ರಹಾಮನ ತಲೆಯಲ್ಲಿ ಈ ಆಲೋಚನೆ ಕೂಡ ಹೋಗ್ತಿರಬಹುದು. ಏನಂತಂದ್ರೆ, ನನಗೆ ಸಂತಾನ ಇಲ್ಲ, ನನ್ನ ತಲೆಮಾರಿಗಿಲ್ಲ, ಈಗ ಇನ್ನೊಬ್ಬರಿಗೆ ಕೊಡ್ಬೇಕಲ್ಲ ಅಂತ. ಆದ್ರೂ ಕೂಡ ಅದನ್ನ ಮೆಟ್ಟಿ ನಿಂತು ಆತನು ಯೇಸುವಿನ ಮಾತನ್ನ ಕೇಳಿ, ದೇವರ ಮಾತನ್ನ ಕೇಳಿ ಈಸಾಕನನ್ನ ಸಮರ್ಪಣೆ ಮಾಡೋದಕ್ಕೆ ಬೆಟ್ಟವನ್ನ. ಹಲ್ಲೆಲೂಯ. ಹಾಗಾದ್ರೆ ನಮಗೆ ಇರುವಂತ ಸ್ವಾಸ್ಥ್ಯವನ್ನ ನಾವೆಲ್ಲ ಯೇಸುವಿನ ಕಡೆಗೆ ಬಂದಾಗ ಬಿಟ್ಟು ಬಿಡಬೇಕಾ? ಅದು ತಾತ್ಪರ್ಯ ಅಲ್ಲ. ನಿಮ್ಮ ಮುಂದೆ ಯೇಸುನ ಆಸ್ತಿನ ಅನ್ಕೊಂಡು ಬಂದಾಗ, ಯೇಸುನ ಈ ಲೋಕ ಸಂಬಂಧವಾದ ವಿಚಾರನ, ಯೇಸುನ ಈ ಹುಡುಗನ, ಯೇಸುನ ಈ ಹುಡುಗಿನ ಅನ್ಕೊಂಡು ವಿಚಾರ ಬಂದಾಗ ನಾವು ಯಾರನ್ನ ಆರಿಸ್ಕೋಬೇಕು? ಯೇಸುವನ್ನೇ ಆರಿಸ್ಕೋಬೇಕು. ಹಲ್ಲೆಲೂಯ. ಯಾಕಂದ್ರೆ ಯೇಸುವಿನಲ್ಲಿ ಸಮಸ್ತವೂ ಇದೆ. ಹಲ್ಲೆಲೂಯ. ಯೇಸುವಿನಲ್ಲಿ ನೀನು ಹೊಂದಿದ ಆ ಒಂದು ಆಶೀರ್ವಾದ ಅದು ವ್ಯಸನವನ್ನ ಕೂಡಿಸೋದಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. ನೀನು ಯೇಸುವನ್ನ ಬಿಟ್ಟು ಆರಿಸಿದಂತ ಯಾವುದೇ ವಿಚಾರ ಆಗಿರ್ಬೋದು, ಅದರಲ್ಲಿ ಪ್ರಾರಂಭದಲ್ಲಿ ನಿನಗೆ ಸಂತೋಷ, ಪ್ರಾರಂಭದಲ್ಲಿ ಸಮಾಧಾನ, ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಹೋಗ್ತಾ 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 ಸೈತನ್ನ ಕಾರ್ಯ ಅಲ್ಲಿ ಪ್ರಾರಂಭವಾಗ್ತದೆ. ಹಲ್ಲೆಲೂಯ. ಸೈತನ್ನಿಗೆ ಗೊತ್ತು, ಸಡನ್ ಆಗಿ ಏನು ಕೂಡ ರಿಯಾಕ್ಷನ್ ಕೊಡಬಾರ್ದು, ಸಡನ್ ಆಗಿ ಭಯ ಪಡಿಸ್ಬಾರ್ದು. ಬರ್ಲಿ ಒಳಗಡೆ, ಕುತ್ಕೊಳ್ಳಿ, ಕುಡಿಲಿ, ತಿನ್ಲಿ, ಮಲಗಲಿ, ಮತ್ತನಾಗ್ಲಿ, ಆ ನಂತರ ನನ್ನದು ಸ್ಟಾರ್ಟ್ ಮಾಡ್ತೀನಿ ನಾನು. ಅದಕ್ಕೆ ನೋಡ್ರಿ, ಕರ್ತನು ಹಾಗಾದ್ರೆ ನಾವು ಕ್ರಿಸ್ತನಲ್ಲಿ ಬಂದವರಿಗೆ ನಮಗೇನು ಇಲ್ವಾ ತಂದ್ಕೊಂಡು ಹೇಳುದಾದ್ರೆ ನಾವು ಈ ವಾಕ್ಯವನ್ನು ಕೇಳಿಸಿಕೊಳ್ಳಿ. ಪ್ರವಾದಿ ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 5ನೇ ವಚನದಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ನನ್ನ ಪ್ರಕಾರದೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನ ಅನುಗ್ರಹಿಸುವೆನು. ಹಲ್ಲೆಲೂಯ. ನಾವು ಕ್ರಿಸ್ತನನ್ನ ನಂಬಿಕೊಂಡು ನಾವು ಬರೋದಾದ್ರೆ ಕರ್ತರು ನಮಗೆ ಹೆಸರುವಾಸಿಯನ್ನ, ಯಾವಾಗ ಒಬ್ಬ ವ್ಯಕ್ತಿ ಹೆಸರುವಾಸಿ ಆಗ್ತಾನೆ? ಏನಾದ್ರೂ ಸಾಧನೆ ಮಾಡಿದಾಗ, ಏನಾದ್ರೂ ಹೆಚ್ಚಿನ ಸಂಪಾದನೆ ಮಾಡಿದಾಗ, ಒಂದು ಉನ್ನತ ಸ್ಥಿತಿಗೆ ಹೋದಾಗ, ಉನ್ನತ ಮಟ್ಟಕ್ಕೆ ಹೋದಾಗ ಹೆಸರುವಾಸಿ ಆಗ್ತಾನೆ. ಆ ಹೆಸರುವಾಸಿಯನ್ನ ಈ ಲೋಕ ಹುಡ್ಕೊಂಡು ಹೋಗ್ತಾ ಇದೆ. ಆದ್ರೆ ನಾವು ಯೇಸುವನ್ನ ಹುಡ್ಕೊಂಡು ಹೋಗೋದಾದ್ರೆ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುತ್ತೆ. ಹಲ್ಲೆಲೂಯ. ನಾವು ಈ ಲೋಕದಲ್ಲಿರುವಂತವರ ವ್ಯಕ್ತಿಗಳ ಜೊತೆ ಚೀಪ್ ಮೆಂಟಾಲಿಟಿಯಲ್ಲಿ ಇರುವವರೆಲ್ಲ ಹಣವನ್ನ ಹುಡುಕಿಕೊಂಡು ಹೋಗ್ತಾ ಇದಾರಲ್ಲ, ಹಣ ಸಂಪಾದನೆ ಮಾಡೋದು ಹೋಗ್ತಾ ಇದಾರಲ್ಲ, ಹಣ ಇರುವವರಿಗೆ ಬೆಲೆ ಕೊಡ್ತಾ ಇದಾರಲ್ಲ, ಆ ರೀತಿಯ ವ್ಯಕ್ತಿಗಳಲ್ಲ ನಾವು ಯಾರಾಗಿದ್ದೇವೆ? ನಾವು ಕರ್ತನನ್ನ ಹಿಂಬಾಲಿಸುವವರಾಗಿದೆ. ನಾವು ಕರ್ತನಿದ್ರೆ ನಮಗೆಲ್ಲವೂ ಇದೆ. ಹಲ್ಲೆಲೂಯ. ಆ ರೀತಿಯಲ್ಲಿ ನಾವು ಜೀವಿಸುವವರಾಗಿರಬೇಕು. ಎರಡನೇ ಈ ಒಂದು ವಿಚಾರವನ್ನ ನಂತರ 3ನೇದಕ್ಕೆ ಹೋಗೋಣ. ಇನ್ನು ಯಾವ ಒಂದು ತಡೆಗಳು ಅಬ್ರಹಾಮನಿಗಿದ್ವು ಈ ಒಂದು ಯಜ್ಞವನ್ನು ಸಮರ್ಪಿಸುವುದಕ್ಕೆ? ಮುಂದೆ ನೋಡೋಣ. ಆದಿಕಾಂಡ 22ನೇ ಅಧ್ಯಾಯ 6ನೇ ವಚನದಲ್ಲಿ, ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿದ್ದಾನೆ.
ಈಸಾಕನ ಈಸಾಕನ ವಯಸ್ಸು ಆ ಸಮಯದಲ್ಲಿ ನೋಡೋದಾದ್ರೆ 90 ವರ್ಷಕ್ಕೆ ಸಾರಳು 90 ವರ್ಷ ಇದ್ದಾಗ, ಅಬ್ರಹಾಮನು 100 ವರ್ಷವಾದಾಗ ಈಸಾಕನ ಹುಟ್ಟುತ್ತಾನೆ. ನೀವು ಸಾರಳು ಸತ್ತಂದ ಒಂದು ವರ್ಷವನ್ನು ನೋಡೋದಾದ್ರೆ ಆಕೆ 127 ವರ್ಷಕ್ಕೆ ಸಾಯ್ತಾಳೆ. ಹಾಗಾದ್ರೆ ಸಾರಳು ಸತ್ತಾಗ ಈಸಾಕನಿಗೆ ಎಷ್ಟು ವರ್ಷ ಆಯ್ತು? 37 ವರ್ಷ ಆಯ್ತು. 37 ವರ್ಷ ಆಯ್ತು ಅಂದ್ರೆ ಈ ಘಟನೆ ಅದರ ಆಸುಪಾಸಿನಲ್ಲಿ ನಡೆದಂತ ಘಟನೆ ಆಗಿದೆ. ಒಂದು 30 ರಿಂದ 37 ವರ್ಷದ ಹುಡುಗ ಯಾರಾಗಿದ್ದಾನೆ? ಈಸಾಕ ಆಗಿದೆ. ಇಷ್ಟು ದೊಡ್ಡ ಹುಡುಗನನ್ನ ಈ ಅಬ್ರಹಾಮನು ಯಜ್ಞ ಸಮರ್ಪಿಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಿನ ದಿನದಲ್ಲಿ 10 ರಿಂದ 20 ವರ್ಷ ಇರೋರ ಹುಡುಗರನ್ನ ಒಂದು ಕಡೆ ನಿಲ್ಲಿಸೋದು ಬಾರಿ ಕಷ್ಟ. ಒಂದು ಕೋಲ್ ತಗೊಂಡು ಅವರಿಗೆ ಏಟ್ ಕೊಡೋದು ಕಷ್ಟ. ಏಟ್ ಕೊಡೋದು ಬೇಡಿ, ಏಟ್ ಕೊಡೋದು ಪ್ರಶ್ನೆನೇ ಇಲ್ಲ. ಎಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ ನಾವು ತಂದೆ ತಾಯಿ ಶಿಕ್ಷಿಸಿ ನಡೆಸುವಂತ ಪರಿಸ್ಥಿತಿ ಇಲ್ಲ. ಅಂದ್ರೆ ಮಕ್ಕಳೇ ಹೊರಗಡೆಯವರು ಸೇರ್ಕೊಂಡು ಮಕ್ಕಳ ಜೊತೆ ಸೇರ್ಕೊಂಡು ತಂದೆ ತಾಯಿ ಮೇಲೆ ಕೇಸ್ ಹಾಕ್ತಾರೆ, ಉಪಾಧ್ಯಾಯರ ಮೇಲೆ ಕೇಸ್ ಹಾಕ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿ ದಿನಮಾನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದು ಎರಡನೇ, ಅದು ಆ ಟಾಪಿಕ್ ಬಿಟ್ಬಿಡೋಣ. ಈಗ 30 ರಿಂದ 37 ವರ್ಷದ ಹುಡುಗ ಯಾರಾಗಿದ್ದಾನೆ? ಈ ಸಾಕನನ್ನ ಈಗ ಏನ್ ಮಾಡ್ಬೇಕು? ಯಜ್ಞ ಸಮರ್ಪಿಸ್ಬೇಕು. ಅಷ್ಟು ಸುಲಭದ ಒಂದು ಮಾತಾಗಿಲ್ಲ. ಯಾರಾದ್ರೂ ಹೇಳಿದ ಕೂಡಲೇ ನಿನ್ಗೆ ಶಿಕ್ಷೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಅವನಿಗೆ ಅಬ್ರಹಾಮನಿಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇತ್ತು ದೇವರ ಜೊತೆ. ಯಜ್ಞ ಅಂತಂದ್ರೆ ಯಾವ್ದು ಬೆಲೆ ಎಂದು. ಈಸಾಕನಿಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಇಲ್ಲ. ಈಸಾಕನಿಗೆ ಆ ಸಮಯದಲ್ಲಿ ಯಾವುದೇ ಒಂದು ಅನುಭವ ಇಲ್ಲ. ಈಗ ಈಸಾಕನನ್ನ ಎಲ್ಲಿ ಆ 30 ರಿಂದ 37 ವರ್ಷದ ಒಬ್ಬ ಹುಡುಗನ ಕರೆದುಕೊಂಡು ಹೋಗಿ ಒಂದು ಯಜ್ಞವನ್ನ ಸಮರ್ಪಿಸಿ ಅವನನ್ನ ಸಮರ್ಪಿಸಬೇಕು ಅಂತಂದ್ರೆ ಯಜ್ಞದ ಕುರಿ ಕೈಯಲ್ಲಿರ್ಬೇಕು. ಕುರಿ ಇದ್ರೆ ಮಾತ್ರ ಯಜ್ಞ ಸಮರ್ಪಿಸಕ್ಕಾಗೋದು. ಕುರಿ ಓಡೋದ್ರೆ ಯಾಕಂದ್ರೆ ಓಡೋಗೋ ವಯಸ್ಸಿಗಿಂತ ಅವನು ಹೆಚ್ಚಿನ ಪ್ರಬುದ್ಧನಾಗಿದ್ದಾನೆ. ಅವನದೇನು 10 ವಯಸ್ಸೋ 15 ವಯಸ್ಸೋ 20 ವಯಸ್ಸೋ ಅಲ್ಲ, ಒಂದು 30 ರಿಂದ 37 ವಯಸ್ಸಿಗೆ ಅವನು ನಿಂತಿರುವಂತ ಯುವಕ. ಆ ಯುವಕನನ್ನ ಈಗ ಯಜ್ಞ ಸಮರ್ಪಿಸಬೇಕು ಅಂದ್ರೆ ಅಷ್ಟು ಸುಲಭವಾದ ಮಾತಿರಲಿಲ್ಲ, ಅಷ್ಟು ಸುಲಭವಾದ ಕಾರ್ಯ ಇರಲಿಲ್ಲ. ಯಾಕೆಂತಂದ್ರೆ ನಾವು ವಾಕ್ಯ ನೋಡ್ತಾ ಇದ್ದೇವೆ ನೋಡ್ರಿ, ಆದಿಕಾಂಡ 17ನೇ ವಚನದಲ್ಲಿ, ಮತ್ತು ಅಷ್ಟು ಎತ್ತರದಲ್ಲಿ ಬೆಳೆದು ನಿಂತ ಈಸಾಕನನ್ನ ಅದನ್ನ ಪಡ್ಕೋಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದ್ರೆ ನೋಡ್ರಿ, ಆದಿಕಾಂಡ 17ನೇ ವಚನದಲ್ಲಿ 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಾಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ನಿನಗೆ ಮಗು ಆಗುತ್ತೆ ಅಂತ ಅನ್ಕೊಂಡು ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ವಾಗ್ದಾನ ಮಾಡುವಂತ ಸಮಯದಲ್ಲಿ ಅಬ್ರಹಾಮನ ಮನಸ್ಸಿನಲ್ಲಿ ಆಲೋಚನೆ ಏನ್ ಮಾಡ್ತಾ ಇದ್ದಾನೆ? 100 ವರ್ಷದವನಿಗೆ ಮಗು ಹುಟ್ಟುದುಂಟ, 90 ವರ್ಷದವನಿಗೆ ಸಾರಾಳೆ ಎತ್ತಾಳೆ ಆ ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಷ್ಮಾಯೇಲ್ ಇದ್ದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ. ಅದ್ರ ಅರ್ಥ ಏನು? ಈಸಾಕ ಬೇಡ, ಇನ್ನು ಇಷ್ಮಾಯೇಲ ಸಾಕು, ಅವನಲ್ಲಿ ನಾನು ತೃಪ್ತನಾಗಿದ್ದೇನೆ. ಅದ್ರ ಅರ್ಥ ಏನು ಅಂತಂದ್ರೆ, ಅವನೇ ನನಗೆ ವಾಗ್ದಾನ ಕೊಡ್ತೀರ, ಅವನನ್ನೇ ನನ್ನ ಎಲ್ಲ ಪ್ರೀತಿಯನ್ನು ಯಾರಿಗೆ ಸುರಿದಿದ್ದೀನಿ? ಇಷ್ಮಾಯೇಲನಿಗೆ ನಾನು ಸುರಿದಿದ್ದೀನಿ. ಈ ಈಸಾಕ ಹುಟ್ಟುವಾಗ ಇಷ್ಮಾಯೇಲನಿಗೆ 17 ವರ್ಷ. ಅಷ್ಟು ದೊಡ್ಡ ಹುಡುಗನನ್ನೇ ಅವನು ಅಷ್ಟು ಪ್ರೀತಿ ಮಾಡುವಾಗ 30 ರಿಂದ 37 ವರ್ಷದಲ್ಲಿ ಎತ್ತರದಲ್ಲಿ ನಿಂತಿರುವಂತ ಆ ಒಂದು ಈಸಾಕನನ್ನ ಅಬ್ರಹಾಮನ ಎಷ್ಟು ಪ್ರೀತಿ ಮಾಡಿದ. ಅಷ್ಟು ಪ್ರೀತಿ ಮಾಡಿದಂತ ಮಗನನ್ನ ಈಗ ಏನ್ ಮಾಡಬೇಕು? ಯಜ್ಞ ಸಮರ್ಪಿಸುವಾಗ ಇವನು ಹಂಗೆ ಸಮರ್ಪಿಸಿಲ್ಲ. ಯಾಕೆಂದ್ರೆ ಇವ್ರಿಗೂ ಭಯ ಏನಿದೆ ಅಂತಂದ್ರೆ, ನಾನ್ ದೇವರ ಮಾತನ್ನು ನಡೀತನೋ ಇಲ್ಲೋ ಅನ್ನೋ ರೀತಿಯ ಒಂದು ಭಯ ಇದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಯಜ್ಞಕ್ಕೆ ಸಮರ್ಪಿಸಲು ಹೋಗುವಾಗ ಏನ್ ಮಾಡ್ತಾ ಇದ್ದಾನೆ? ಹೋಮಕ್ಕೆ ಬೇಕಾದ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು, ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು. ಇನ್ನೊಂದು ಗಮನಿಸಬೇಕು,
ಕಟ್ಟಿಗೆಯನ್ನು ಅವನ ಮೇಲೆ ಹೊರಿಸಿದಾನೆ. ಯಾಕೆ ಕಟ್ಟಿಗೆಯನ್ನು ಹೊರಿಸಿದಾನೆ? ಯಾಕೆ ಒಟ್ಟು ಕಟ್ಟಿಗೆಯನ್ನು ಹೊರಿಸಿದಾನೆ? ನಾವು ಕೆಲಸ ಸರಿ ಮಕ್ಕಳು ಗಲಾಟೆ ಮಾಡ್ತಾ ಇರ್ತೇವೆ. ಗಲಾಟೆ ಮಾಡುವಾಗ ಏನಾದ್ರು ಮಾಡ್ಕೊಳಪ್ಪ ಅಂತ ಅನ್ಕೊಂಡು ಕೊಟ್ಟು ಕೊಡ್ತೀವಿ. ಯಾಕೆ ಕೊಡ್ತೀವಿ? ಸುಮ್ಮನೆ ಕೂರ್ಲಿ ಅಂತ. ಈಗ ಅದೇ ರೀತಿಯಲ್ಲಿ ಕಟ್ಟಿಗೆಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಯಾಕೆಂದ್ರೆ ಇವನು ನನ್ನ ಜೊತೆ ಬರ್ಲಿ ಅಂತ ಅಲ್ಲಿ ತನಕ, ಇವನು ಎಲ್ಲಿ ಓಡೋಗದೆ ಇರ್ಲಿ, ಇವನೆಲ್ಲ ಎಲ್ಲೋ ಕೆಲಸಗಾರರಿಗೆ ಹೋಗದೆ ಇರ್ಲಿ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಕಟ್ಟಿಗೆಯನ್ನ ಬೆಂಕಿಯನ್ನ ನೋಡಿದಂತ ಈಸಾಕನು ಬೇಕಾದ ಕುರಿಯಲ್ಲಿ ಅನ್ಕೊಂಡು ಕೇಳ್ತಾ ಇದ್ದಾನೆ. ಕುರಿಯಲ್ಲಿ ಅಂತ ಅನ್ಕೊಂಡು ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ಆ ಕುರಿ ಇವನೇ ಅಂತ ಅನ್ಕೊಂಡು ಅವನಿಗೆ ಗೊತ್ತಿಲ್ಲ. ಆ ಕುರಿ, ಯಜ್ಞದ ಕುರಿ ಈತನೇ ಅಂತ ಅನ್ಕೊಂಡು ಯಾರು ಗೊತ್ತಿಲ್ಲ, ಈಸಾಕನಿಗೆ ಗೊತ್ತಿಲ್ಲ. ಇದು ಗೊತ್ತಿದ್ದಿದ್ರೆ ಅವನೇನ್ ಮಾಡ್ತಾ ಇದ್ದ, ನೀನ್ ಯಜ್ಞ ನೀನೇ ಅರ್ಪಿಸ್ಕೊಂಡ್ ಬಾ, ನೀನ್ ಚರ್ಚ್ ನೀನೇ ಹೋಗು, ನೀನ್ 8 ಗಂಟೆ ಹೋಗ್ತೀಯಾ, ನೀನು 8 ಗಂಟೆ ಹೋಗ್ಬಿಡು, 6 ಗಂಟೆ ಹೋಗ್ತೀಯ, 5 ಗಂಟೆ ಹೋಗ್ತೀಯ, ನೀನೇ ಹೋಗ್ಬಿಡು, ನಾನ್ ಬರೋದಿಲ್ಲ, ನನ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದೇಳಕ್ ಆಗಲ್ಲ, ಅಥವಾ ಆ ಕೆಲಸವನ್ನ ಈ ಕೆಲಸವನ್ನ ಮಾಡಕ್ಕಾಗಲ್ಲ, ಆ ಕಾರ್ಯವನ್ನ ಈ ಕಾರ್ಯವನ್ನ ಮಾಡಕ್ಕಾಗಲ್ಲ, ನೀನು ಹೋಗ್ಬಾ, ನಿನ್ನ ಯಜ್ಞನ ನೀನೇ ಅರ್ಪಿಸ್ಕೋ, ನಿನ್ ಚರ್ಚ್ ನೀನೇ ನೋಡ್ಕೋ, ನಿನ್ ಯೇಸು ನಿನಗೇ ಇರ್ಲಿ, ನಿನ್ ಬೈಬಲ್ ನಿನಗೇ ಇರ್ಲಿ ಅನ್ಕೊಂಡು ಹೇಳುವಂತ ನಾವು ವಿಶ್ವಾಸಿಗಳ ಮಧ್ಯದಲ್ಲಿ ಜೀವಿಸ್ತಿರೋದು ಅಥವಾ ನಾವೇ ಹಾಕುವುದಾದ್ರೆ ಈ ಸಾಕನ ರೀತಿಯಲ್ಲಿದ್ದೇವೆ. ಆದ್ರೆ ಅಬ್ರಾಹಮನ ಕಮಿಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದಾನೆ. ನಾನು 6 ಗಂಟೆಗೆ ಚರ್ಚಿಗೆ ಹೋಗಬೇಕು ಅಂತಂದ್ರೆ ನಾನು 6 ಗಂಟೆಗೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ಮುಂಜಾವಿನ ಪ್ರಾರ್ಥನೆಗೆ ಹೋಗಬೇಕು ಅಂತಂದ್ರೆ ನಾನು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮತ್ತು ದೇವರ ಸಂಬಂಧನೇ ಬೇರೆ. ಹಲ್ಲೆಲೂಯಾ. ನನಗೆ ವಾರದಲ್ಲಿ 1 ವಾರ ನನಗೆ ನೋಡಿದ್ರೆ ಸಾಕಾಗಲ್ಲ. ನನಗೆ ಪ್ರತಿದಿನ ಕೂಡ ನನ್ನ ಯೇಸುವಿನ ಮುಖವನ್ನ ನಾನು ನೋಡಬೇಕು. ಹಲ್ಲೆಲೂಯಾ. 1 ಸಾರಿ ನನಗೆ ಪ್ರಾರ್ಥನೆ ಮಾಡಿದ್ರೆ, ವಾರದಲ್ಲಿ 1 ಬಾರಿ ಪ್ರಾರ್ಥನೆ ಮಾಡಿ ಸಾಕಾಗಲ್ಲ. ಪ್ರತಿ ದಿನವೂ ಕೂಡ ನಾನು ವೈಯಕ್ತಿಕವಾಗಿ ಕರ್ತನ ಸಲ್ಲಿ ಕೂತು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಲ್ಲಿ 1 ಸಾರಿ ಮಾತ್ರ ನನಗೆ ಪ್ರಾರ್ಥನೆ ಮಾಡಿಸ ಪ್ರತಿ ದಿನವೂ ಕೂಡ ನನ್ನ ಕುಟುಂಬ ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವಂತ ತವಕ ಉಳ್ಳವರ ಬಗ್ಗೆ ಕರ್ತನಲ್ಲಿ ಮಾತನಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಿಮಗೆ ಆ ತವಕ ಇರಬಹುದು, ನೀವು ತವಕ ಇಲ್ಲದವರಾಗಿರ್ಬೋದು. ಕರ್ತನ ಹೇಳ್ತಾ ಇದ್ದಾನೆ, ನೀನು ದಿನವೂ ಅನುದಿನವೂ ಕರ್ತನನ್ನು ನೋಡುವವನಾಗಿರಬೇಕು. ಹಲ್ಲೆಲೂಯಾ. ಅಬ್ರಾಹಮನ ರೀತಿಯ ಒಂದು ಕಮಿಟ್ಮೆಂಟ್ ನಿನ್ನಲ್ಲಿರಬೇಕು. ಆ ಕಮಿಟ್ಮೆಂಟ್ ಇದ್ರೆ ಮಾತ್ರನೇ ನಾವು ಅಬ್ರಾಹಮನ ರೀತಿಯಲ್ಲಿ ಏನಂತಾರೆ, ದೇವರು ನಿನ್ನನ್ನ ಪ್ರಸಿದ್ಧನನ್ನಾಗಿ ಮಾಡ್ತಾನೆ, ನಾನೇ ನಿನ್ನ ಬಹುಮಾನ ಅಂತ ಕರ್ತನೆ ಹೇಳ್ತಾನೆ. ಪ್ರಸಿದ್ಧತೆ ಬೇಕು, ಬಹುಮಾನ ಬೇಕು, ಬಟ್ ಕಾರ್ಯಗಳನ್ನ ಮಾಡಿಲ್ಲ ಅಂತಂದ್ರೆ, ಓಟಿಲ್ಲ, ಓಟದಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ, ಬಾಡಿಯನ್ನು ದಂಡಿಸ್ಲಿಲ್ಲ, ಆದ್ರೆ ಏನ್ ಬೇಕು? ಮೆಡಲ್ ಬೇಕು, ಫಸ್ಟ್ ಪೊಸಿಷನ್ ಬೇಕು. ಅದು ಯಾವ ರೀತಿಯ ನ್ಯಾಯ? ಅದು ಯಾವ ರೀತಿಯ ನ್ಯಾಯ? ನೀವೆಲ್ಲಾದ್ರೂ ನೋಡಿದೀರಿ? ಚಿಕ್ಕಂದಿನ ಇದುವರೆಗೂ ನಮ್ಮ ಸ್ಕೂಲ್ಗಳ ರೇಸ್ ನಡೀತಾ ಇತ್ತು. ಯಾರಿಗಾದ್ರೂ ಸುಮ್ಮನೆ ಈ ಚಿಪ್ಸು ಅದು ಚಿಕನ್ ಅದು ಇದು ಕೂತ್ಕೊಡ್ಸಿ ಆದ್ಮೇಲೆ ಕೊನೆಗೆಲ್ಲ ಆದ್ಮೇಲೆ ತಂದು ಮೆಡಲ್ ಹಾಕಿರೋದು ಯಾರು ನೋಡಿದೀರ? ಮತ್ತೆ ಈಗ ಹೆಂಗೆ ನಾವು ಆಲೋಚನೆ ಮಾಡಕ್, ದೇವ್ರ ರಾಜ್ಯದಲ್ಲಿ ಬಂದು ಹೆಂಗೆ ಆಲೋಚನೆ ಮಾಡಕ್ ಸಾಧ್ಯ? ನಾವು ಟ್ರೈನಿಂಗ್ ಆಗದೆ ನಾವು ಏನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ನಾಳೆ ದಿವಸ ನಿಮ್ಮನ್ನ ಒಂದೊಂದು ಪೊಸಿಷನ್ ಕರ್ತನ ಇಡಬಹುದು. ಆ ಪೊಸಿಷನ್ ಇಡುವಂತ ಆ ಒಂದು ಸ್ಥಾನಗಳು ನಿಮಗೆ ಬರುವಂತದ್ದು ನೀವು ಪಟ್ಟಂತ ಆ ಒಂದು ದಾರಿ ಇದೆಯಲ್ಲ, ಆ ಒಂದು ದಾರಿ ಇದೆ, ಆ ದಾರಿಯನ್ನು ಕರ್ತನ ಗಮನಿಸುವಾತನಾಗಿದೆ, ಆ ಹೆಜ್ಜೆಗಳನ್ನ ಗಮನಿಸುವಾತನಾಗಿದೆ. ಕರ್ತನ ಅದಕ್ಕೆ ಹೇಳಿದ್ರೆ, ನಾನು ಆಲಯಕ್ಕೆ ಹೋಗೋ ನನ್ನ ಹೆಜ್ಜೆಗಳನ್ನ ಏನ್ ಮಾಡ್ತಾ ಇದೀಯಾ? ನೀನು ಗಮನಿಸ್ತಾ ಇದೀಯಾ? ಹಲ್ಲೆಲೂಯಾ. ನೀನು ನೋಡ್ತಾ ಇದೀಯಾ? ಪ್ರತಿಯೊಂದು ಹೆಜ್ಜೆಯನ್ನ ನೋಡ್ತಾ ಇದೀಯಾ? ಪ್ರತಿಯೊಂದು ಹೆಜ್ಜೆಯನ್ನ ನೋಡಿ ಆದ ನಂತರ ಇವ್ಯಾಲ್ಯೂಯೇಟ್ ಮಾಡಿ ಮುಂದಿನ ಆಶೀರ್ವಾದಗಳನ್ನ ನನ್ನ ಮೇಲೆ ಸುರಿತಾ ಇದೆಯಾ? ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಅಬ್ರಾಹಮನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಎಲ್ಲಿಂದ ತರೋಣ? ಕುರಿನ ಅರ್ಪಿಸಕ್ಕೆ ಕೇಳಿಲ್ವಲ್ಲ. ಕುರಿನೋ ದನನೋ ಅಥವಾ ಸಾವಿರಾರು ಯಜ್ಞಗಳನ್ನ ಸಮರ್ಪಿಸುವಂತ ಸಾಮರ್ಥ್ಯ ಯಾರಿಗಿದೆ? ಅಬ್ರಾಹಮನಿಗಿದೆ. ಆದ್ರೆ ದೇವರು ಕೇಳಿದ್ರು ಕುರಿನೋ ದನನೋ ಅಥವಾ ಯಾವ ಬೇರೆ ಯಾವ್ದೋ ಪ್ರಾಣಿದ ಯಜ್ಞ ಕೇಳ್ತಾ ಇಲ್ಲ. ನಿನ್ನ ಮಗನದೇ ಯಜ್ಞ ಬೇಕು, ನಿನ್ನ ಮಗನದೇ ಯಜ್ಞ ಬೇಕು ಅಂತ ಕೇಳ್ತಾ ಇದ್ದಾನೆ. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಸೇರಿದಾಗ ಅವರು ಅಬ್ರಾಹಮನ ಯಜ್ಞವೇದನ್ನು ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಏನ್ ಮಾಡ್ತಾರೆ, ಈಸಾಕನನ್ನ ಕೈ ಕಾಲುಗಳನ್ನ ಕಟ್ಟಿ ಹಾಕ್ತಾರೆ.
ಯಾಕೆ? ನಾನು ಯಜ್ಞವನ್ನು ಸಮರ್ಪಿಸಬೇಕು. ಹಲ್ಲೆಲೂಯಾ. ನನ್ನ ಮಗನ ಕೈ ಕಾಲುಗಳನ್ನು ಕಟ್ಟಿ ಆದ್ರೂ ಪರವಾಗಿಲ್ಲ, ನನ್ನ ಮಗನನ್ನ ಕಳೆದುಕೊಂಡಾದ್ರೂ ಪರವಾಗಿಲ್ಲ, ನಾನು ಯಾರಿಗೆ ನೀತಿವಂತನಾಗಿ ನಡಿಬೇಕು, ನಾನು ಯಾರಿಗೆ ನಂಬಿಗಸ್ತನಾಗಿ ನಡಿಬೇಕು? ನಾನು ಕಥಾದಿ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನಾದ ಕರ್ತನಾದ ಯೇಸುವಿಗೆ, ಯೆಹೋವನಿಗೆ ನಾನು ನನ್ನ ನಿಯತ್ತಿಯಿಂದ ನೀತಿವಂತಿಕೆಯನ್ನ ನಡಿಬೇಕು ಅಂತ ಅದನ್ನು ನಿರ್ಧಾರ ಮಾಡಿದ್ದೇನೆ. ಆ ನಿರ್ಧಾರದ ಮೇಲೆ ಒಂದು ಚೂರು ಚೇಂಜಸ್ ಇಲ್ಲ. ಈ ಪ್ರಯಾಣದಲ್ಲಿ ಗಮನಿಸ್ರಿ, ಒಂದು ಚೂರು ಬದಲಾವಣೆ ಇಲ್ಲ, ಒಂದು ಚೂರು ಚೇಂಜಸ್ ಇಲ್ಲ. ಕಮಿಟ್ಮೆಂಟ್ ಏನಂತಂದ್ರೆ, ನಾನು ಮೋರಿಯಾ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಅವನು ದೃಢವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಯಾವ ಡಿಸ್ಟರ್ಬೆನ್ಸ್ ಅನ್ನ ತಡೆ ಮಾಡ್ತಾ ಇದ್ದಾನೆ, ತೆಗೆದಾಕ್ತಾ ಇದ್ದಾನೆ. ಮಗನ ಮುಖಾಂತರವಾಗಿ ಬರುವಂತ ಸಮಸ್ಯೆಯನ್ನು ಕೂಡ, ಮಗನ ಮುಖಾಂತರ ಬರುವಂತ ತಡೆಯನ್ನು ಕೂಡ ಈ ಅಬ್ರಾಮನು ಬದಿಗೊತ್ತಾ ಇದ್ದಾನೆ. ಇವತ್ತಿನ ದಿವಸ ನಮಗೂ ಕೂಡ ಪುತ್ರ ವ್ಯಾಮೋಹ ಇರಬಹುದು, ಹಿತೃ ವ್ಯಾಮೋಹ ಇರಬಹುದು, ಮಾತೃ ವ್ಯಾಮೋಹ ಇರಬಹುದು, ಸಂಬಂಧಿಕರ ವ್ಯಾಮೋಹ ಇರಬಹುದು, ನಮಗಿರುವಂತ ಆಸ್ತಿ ಅಂತಸ್ತುಗಳ ವ್ಯಾಮೋಹ ಇರಬಹುದು. ವ್ಯಾಮೋಹ ಅಂತ ಹೇಳೋದಿಲ್ಲ, ನಮಗೆ ದೇವರು ಕೊಟ್ಟಿದ್ದಾರೆ, ಆಸೆ ಅಂತ ಇರಬಹುದು, ನಮಗೆ ದೇವರು ಅದನ್ನ ಅನುಭವಿಸೋದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಅದು ಕ್ರಿಸ್ತನನ್ನ ಯಾವುದೇ ಕಾರಣಕ್ಕೂ ರಿಪ್ಲೇಸ್ ಮಾಡಬಹುದು. ಯಾರ ಮಾತು ಕೂಡ ಕ್ರಿಸ್ತನು ಮತ್ತು ನಿಮ್ಮ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡಗೋಡೆ ಆಗಬಾರ್ದು. ನಿಮ್ಗೆ ಯಾರ ಮಾತು ಫಸ್ಟ್? ಸತ್ಯವೇದಲ್ಲಿ ಏನ್ ಬರೆದಿದೆಯೋ, ದೇವರು ಏನ್ ನನ್ನ ಜೊತೆ ಮಾತಾಡಿದ್ರು ಅದೇ ಫಸ್ಟ್. ಅದನ್ನ ಪಡೆದುಕೊಳ್ಳುವುದಕ್ಕೆ ಏನನ್ನು ಕಳೆದುಕೊಳ್ಳಲು ಸಿದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಅದನ್ನ ನಡೆಯುವುದಕ್ಕೆ ಏನನ್ನು ಕಳೆದುಕೊಳ್ಳುವುದಕ್ಕೆ ನಾವು ಯಾವ ಸಿದ್ಧವಾಗ್ತೇವೋ ಆವಾಗಲೇ ನಿಜವಾದ ವಿಶ್ವಾಸಿಗಳು, ನಿಜವಾದ ಸೇವಕರುಗಳು, ನಿಜವಾದ ಅಪೊಸ್ತಲರುಗಳು ನಾವು. ಇಲ್ಲವಾದರೆ ಕ್ಷಣಿಕವಾಗಿ ಮಿನುಗುವ ತಾರೆಗಳು, ಮಿನುಗಿ ತದನಂತರ ಕಾಣೆಯಾಗುವಂಥವ್ರು. ಜೀವನ ಪರ್ಯಂತ ಕ್ರಿಸ್ತನಲ್ಲಿ, ಕ್ರಿಸ್ತನ ಚಿತ್ತದ ಪ್ರಕಾರವಾಗಿ ನಾವು ಜೀವಿಸಬೇಕು ಅಂದ್ರೆ ಈ ರೀತಿ ಜೀವಿಸಿದರೆ ಮಾತ್ರವೇ ಸಾಧ್ಯ. ಯಾಕಂದ್ರೆ ನಮಗೊಬ್ಬ ಶತ್ರು ಇದ್ದಾನಲ್ಲ, ಅವನು 24 hours ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯುದ್ಧದ ಸಮಯ ಒಂದು ಸ್ವಲ್ಪ ಸಮಯ ಇರಬಹುದು, ಆದರೆ 24 hours ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡುವವರಿದ್ದಾನೆ. ಆತನ ಅಟ್ಯಾಕ್ ಗಳನ್ನ ಜಯಿಸಬೇಕಾದ್ರೆ ಈ ರೀತಿಯಲ್ಲೇ ನಾವು ಜೀವಿಸಬೇಕು. ನೋಡ್ರಿ, ಇಸ್ರೇಲ್ರಿಗೆ ಯುದ್ಧ ಅಂತಂದ್ರೆ ಅವರಿಗೆ ಸಂಜೆ ಟೈಮಲ್ಲಿ 5 ಗಂಟೆಗೆ ಆಟಕ್ಕೆ ಕರೆದಂಗೆ. ಆಟಕ್ಕೆ ಮಕ್ಕಳು ನಾವು ಹೋಗ್ತಾ ಇದ್ವಿ, ನಾವು ಇನ್ನೊಬ್ರು ಫ್ರೆಂಡ್ಸ್ ಮನೆಗೆ ಹೋಗಿ ಬಾರ ಆಟ ಆಡೋಣ ಅಂತ ಅನ್ಕೊಂಡು ಸಂಧಿಯಲ್ಲಿ ನಿಂತು ನಮ್ಮ ಫ್ರೆಂಡ್ಸ್ ಅನ್ನ ಕರೆಯೋದು. ಇಲ್ಲಾಂದ್ರೆ ಅವ್ರು ಬರ್ತಾರೆ ಏನಾದ್ರೂ ಹೇಳ್ಕೊಂಡು, ಆಂಟಿ ಚೆನ್ನಾಗಿದ್ರೆ ಆಂಟಿ ಅಂತ ಅನ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಮ್ಮ ಮಮ್ಮಿ ಹತ್ರ, ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಆದ್ಮೇಲೆ ಕರೆಯೋದು, ಬನ್ನಿ ಹೋಗೋಣ ಅಂತ ಅನ್ಕೊಂಡು. ಸೊ ಆ ರೀತಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಯುದ್ಧಕ್ಕೆ ಕರೆಯುವಂತ, ಯುದ್ಧಕ್ಕೆ ಘೋಷಿಸುವಂತ ಪರಿಸ್ಥಿತಿ ಇಷ್ಟೇ. ನಾವು ಆ ರೀತಿಯಲ್ಲೇ ನಾವು ಜೀವಿಸಬೇಕಾಗಿದೆ. ಶೋಧನೆ ಬಂತು ಅಂತ ಅನ್ಕೊಂಡು ಎಲ್ಲಿ ತನಕ ಕಾಳೋದು? ಕಷ್ಟ ಬಂತು ಅಂತ ಅನ್ಕೊಂಡು ಎಲ್ಲಿ ತನಕ ಕಾಳ್ತೀರಾ? ದುಃಖ ಬಂತು ಅಂತ ಅನ್ಕೊಂಡು ಎಲ್ಲಿ ತನಕ ಕಾಳ್ತೀರಾ? ದುಃಖದಲ್ಲಿ, ಕಷ್ಟದಲ್ಲೇ, ಮಧ್ಯದಲ್ಲಿ ಜೀವನ ಮಾಡೋದೇ ನಮ್ಮ ಜೀವನ ಆಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಅದನ್ನೇ ಕಲಿಸಿಕೊಡೋದು. ಕಷ್ಟದಲ್ಲಿ, ದುಃಖ ಸವಾಲು ಬರಲಿ, ಅದನ್ನ ಎದುರಿಸೋಣ, ಒಟ್ಟಿಗೆ ಎದುರಿಸೋಣ, ಇಲ್ಲಾಂದ್ರೆ ವೈಯಕ್ತಿಕವಾಗಿ ಎದುರಿಸೋಣ. ಎಲ್ಲವನ್ನ ಎದುರಿಸಿ ಜಯ ಹೊಂದೋಣ ಅನ್ನೋದೇ ಕರ್ತನ ಚಿತ್ತ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮಗನ ಒಂದು ಕಾರ್ಯ ಮುಗಿಯಿತು. ಈಗ ಅಬ್ರಾಮನ ಸ್ವಂತ ಫೀಲಿಂಗ್ಸ್ ಇದೆಯಲ್ಲ, ಫೀಲಿಂಗ್ಸ್ ಬಗ್ಗೆ ಏನ್ ಮಾತಾಡೋಣ? ಅವನಿಗೆ ಅಷ್ಟು ಸುಲಭವಾಗಿ ಇಸಾಕನನ್ನ ಅರ್ಪಿಸುವುದು ಅನ್ಕೊಂಡು ಹೇಳಿದಾಗ ಅವನು ಒಳಗಡೆ ತಕ್ಕಂತ ಹೋಗಿ ಅರ್ಪಿಸುವಂತ ಕಾರ್ಯ ಹೇಳಿದ್ರು ಕೂಡ ಒಳಗಡೆ ಒಂದು ಹೋರಾಟ ನಡೀತಿರುತ್ತಲ್ಲ. ಮುಂದಿಂದೆಲ್ಲ ಆಲೋಚನೆ ಆಗ್ತಾ ಇದೆ ಅವನಿಗೆ, ಮುಂದಿಂದೆಲ್ಲ ಅವನಿಗೆ ನೆನಪಾಗ್ತಿದೆ. ನಾವು ಇದನ್ನು ತಿಳ್ಕೋಬೇಕು ಅಂತಂದ್ರೆ, ಆದ್ರೆ ಅಷ್ಟೊಂದು ವೇದನೆಯನ್ನು ಪಟ್ಟಿಲ್ಲ ಅಂತಂದ್ರೂ ಆ ಸಂದರ್ಭಗಳು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ಮತ್ತಾಯನ ಸುವಾರ್ತೆ 16ನೇ 22ನೇ ವಚನಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 26ನೇ 38ನೇ ವಚನ. ಯಾವ ಸಂದರ್ಭ ಅದು? ಮತ್ತಾಯನ ಸುವಾರ್ತೆ 26ನೇ 38ನೇ ವಚನ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಿಂತ ಮುಂಚೆ, ಇದು ಆ ರೀತಿಯ ಯಜ್ಞ ಅಲ್ಲ, ಇದು ಮಹಾಯಜ್ಞ ಎಂದು ಹೇಳುವುದು. ಹಲ್ಲೆಲೂಯಾ. ಈ ಯಜ್ಞವನ್ನ ಸಮರ್ಪಿಸುವುದಕ್ಕೆ ಯಾರೋದು ಮಗನನ್ನ ಕೊಡ್ತಾ ಇಲ್ಲ,
ತಾನೇ ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ತಾನೇ ಆ ದಾರಿಯಲ್ಲಿ ಕರ್ತನು ಹೋಗ್ತಾ ಇದ್ದಾನೆ. ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಫೀಲಿಂಗ್ ಆಗ್ತಾ ಇದೆ ಅಂದ್ರೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಯೇಸು ಕ್ರಿಸ್ತನು ಏನನ್ನ ಹೇಳ್ತಾ ಇದ್ದಾರೆ? ಅದಕ್ಕೆ ಮೊದಲೇ ಗೊತ್ತಿತ್ತು, ನಾನು ಈ ಲೋಕಕ್ಕೋಸ್ಕರವಾಗಿ ನಾನು ಪ್ರಾಣವನ್ನು ಅರ್ಪಿಸುವುದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡು ಆತನಿಗೆ ಮೊದಲೇ ಗೊತ್ತಿತ್ತು. ಆದರೂ ಕೂಡ ಆತನು ಇಲ್ಲಿ ಕೇಳ್ತಾ ಇದ್ದಾನೆ, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. ಯಾವುದು ಲೋಕನ ಸುವಾರ್ತೆಯಲ್ಲಿ ಏನು ಬರೆದಿದೆ? ಆತನು ಮನೋವತೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರುವಾಗ ಆತನ ಬೆವರು ಯಾವ ರೀತಿ ಇದೆ? ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳ ಪಾದಿಯಲ್ಲಿತ್ತು. ಖಂಡಿತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿದ್ದಾಗ ಆತನ ಪೂರ್ಣ ಮನುಷ್ಯನು ಪೂರ್ಣ ದೇವರು ಆಗಿದ್ದ. ಪೂರ್ಣ ಮನುಷ್ಯನು ಪೂರ್ಣ ದೇವರು ಆಗಿದ್ದ. ಆತನು ಇಲ್ಲಿ ಕೇಳುವಾಗ ಆತನಿಗೆ ಮೊದಲೇ ಗೊತ್ತಿತ್ತು, ತಾನು ಈ ಒಂದು ಹಾದಿಯಲ್ಲಿ ಹಾದು ಹೋಗ್ಬೇಕು. ಈ ಹಾದಿಯಲ್ಲಿ ಹಾದು ಹೋಗ್ಬೇಕು ಅಂದ್ರೆ ತಿಳಿದಂತ ಯೇಸು ಕ್ರಿಸ್ತನು, ನನ್ನ ತಂದೆ ಸಾಧ್ಯವಾಗಿದ್ರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದ ಹೇಳುವಾಗ, ಇದನ್ನ ನಾವು ಚರಿತ್ರೆಯಲ್ಲಿ ನಾವು ನೋಡುದಾದ್ರೆ ನೋಡ್ರಿ, ಒಂದು ಬ್ಲಡ್ ಬೆವರಾಗಿ ಬರ್ತಾ ಇದೆ ಅಂತಂದ್ರೆ ಆ ದೇಹದಲ್ಲಿರುವಂತ ಪ್ರೆಷರ್ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಪ್ರೆಷರ್, ಹೈ ಪ್ರೆಷರ್ ಆದಾಗ ಏನಾಗುತ್ತೆ? ಬೆವರು ಬರುತ್ತೆ. ಬೆವರು ರಕ್ತ ಆಗಲ್ಲ, ಬೆವರು ಬರುತ್ತೆ ಅಷ್ಟೇ. ಆದ್ರೆ ಈ ಬೆವರೇ ರಕ್ತವಾಗಿ ಹೊರಗಡೆ ಬಾಡಿಯಿಂದ ಬರ್ತಾ ಇದೆ ಅಂತಂದ್ರೆ ಅದು ಎಷ್ಟು ಮಟ್ಟದ ಪ್ರೆಷರ್ ಅಂದ್ರೆ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಷ್ಟು ಮಟ್ಟಿಗೆ ಇರುವಂತಹ ಒಂದು ಪ್ರೆಷರ್. ಒಂದು ವೇಳೆ ಆ ಒಂದು ಪ್ರಾರ್ಥನೆ ಮಾಡುವಾಗ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಯೇಸು ಸತ್ತೋಗಿದ್ರೆ ಕಥೆಯನ್ನು ಯಾರು ಪಾಪ ನಿವಾರಣೆ ಆಗ್ತಾ ಇಲ್ಲ. ಪಾಪ ನಿವಾರಣೆ ಎಲ್ಲ ಆಗ್ತಾ ಇತ್ತು ಶಿಲುಬೆಯಲ್ಲಿ ಮಾತ್ರವೇ, ಆತನು ಹಾದು ಹೋದ ದಾರಿಯಲ್ಲಿ ಮಾತ್ರವೇ, ಅದರಿಂದ ಮಾತ್ರವೇ. ಅದಕ್ಕೆ ಕರ್ತನೇ ಹೇಳ್ತಾ ಇದ್ದಾನೆ, ನನ್ನ ತಂದೆ ಸಾಧ್ಯವಾಗಿದ್ದರೆ ಯಾವ ಪಾತ್ರೆ, ಆ ಒಂದು ಸಿಚುವೇಶನ್ ಅಲ್ಲಿ ಒಂದು ಮರಣ ಬರ್ತಾ ಇದೆಯಲ್ಲ, ಆ ಒಂದು ಹಾರ್ಟ್ ಅಟ್ಯಾಕ್ ಬರ್ತಾ ಇದೆಯಲ್ಲ, ಆ ಸಮಯದಲ್ಲಿ ಒಂದು ದೇಹದಲ್ಲಿ ವೇದನೆ ಬರ್ತಾ ಇದೆಯಲ್ಲ, ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಹಲ್ಲೆಲೂಯ. ನನ್ನ ಪ್ರಾಣ ಈ ಸ್ಥಳದಲ್ಲಿ ಅಲ್ಲ, ನನ್ನ ಪ್ರಾಣ ಅನೇಕ ಪಾಡುಗಳನ್ನ ಪಟ್ಟು, ನಿಂದೆಯನ್ನ ಪಟ್ಟು, ಉಗಿಸಿಕೊಂಡು, ಘಟ್ಟವನ್ನು ಎಡಿಸಿಕೊಂಡು, ಅದೇ ರೀತಿಯಲ್ಲಿ ನನ್ನ ಬಟ್ಟೆಗಳು ಹರಿಯಲ್ಪಟ್ಟು, ನಾನು ನಗ್ನವಾಗಿ ನಿಂತು, ಬೆತ್ತಲೆಯಾಗಿ ನಿಂತು, ಶಿಲುಬೆಯಲ್ಲಿ ಮೊಳೆಗಳಿಂದ ಓಡಿಸಲ್ಪಟ್ಟು, ನಾನು ಈಟಿಯಿಂದ ಚುಚ್ಚಿಸಲ್ಪಟ್ಟು ಸಾಯಬೇಕಾದವನು ನಾನು ಇಲ್ಲಿ ಸಾಯಬಾರದು. ನಾನು ಎಲ್ಲಿ ಸಾಯಬೇಕು? ನಾನು ಶಿಲುಬೆಯಲ್ಲಿ ಸಾಯಬೇಕು. ಯಾಕೆಂತಂದ್ರೆ ನಾನು ನನಗೋಸ್ಕರ ನಾನು ಬಂದವನಲ್ಲ, ನಾನು ಈ ಲೋಕಕ್ಕೋಸ್ಕರವಾಗಿ ಲೋಕದ ಜನರ ಸಮಸ್ತ ಪಾಪವನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ನಾನು ಇಳಿದು ಬಂದಾತನಾಗಿದ್ದೇನೆ. ಹಲ್ಲೆಲೂಯ. ಇವತ್ತಿನ ದಿವಸ ಕರ್ತನ ಸಂತಾನ ಪ್ರಿಯರೇ, ನಾವು ಅಬ್ರಹಾಮನ ವಿಚಾರವಾಗಿ ಧ್ಯಾನ ಮಾಡಿದ, ಅಬ್ರಹಾಮನಿಗಿಂತ ಹೆಚ್ಚಿನವನೊಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಅದಕ್ಕಿಂತ ಹೆಚ್ಚಿನದಾದ ಪಾಡನ ಪಟ್ಟನೆಂದು ನಾನು ನೋಡುತ್ತೇನೆ. ಅದಕ್ಕೋಸ್ಕರವಾಗಿ ಕರ್ತನು ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ. ಹಲ್ಲೆಲೂಯ. ಇದನ್ನ ನಾನು ಕುಡಿಬೇಕು ಸ್ವಾಮಿ,
ಈ ಪಾತ್ರೆಯಲ್ಲಿರೋದನ್ನ ನಾನು ಕುಡಿಬೇಕು. ಇದೇನ್ ನಾನು ವೇದನೆ ಹಾಳು ಹೋಗ್ತಾ ಇದ್ದೀನಿ, ಇದನ್ನ ಸಹಿಸಿಕೊಳ್ಳುವಂತ, ಇದನ್ನ ಹಾದು ಹೋಗುವಂತ ಬಲ ನನಗೆ ಕೊಡು. ನನ್ನ ಮರಣ ಶಿಲುಬೆಯಲ್ಲಿ ಆಗಬೇಕು. ಹಲ್ಲೆಲೂಯಾ. ನನ್ನ ಮರಣ ಶಿಲುಬೆಯಲ್ಲಿ ಆದಾಗಲೇ ನೀನು ಕಲಿಸಿದಂತ ಯೋಜನೆ ನನ್ನನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೆಲ್ಲ ವೇದನೆಯನ್ನು ಯಾರಾದೋದನ್ನು ಯೇಸು ಕ್ರಿಸ್ತನು ಆದೋದು. ಇದೇ ಇಷ್ಟು ಮಟ್ಟಕ್ಕೆ ಆದೋಗ್ಲಿ. ಅಬ್ರಾಮನು ಕಷ್ಟ ಅನುಭವಿಸಲಿಲ್ಲ ಅಂತಂದ್ರು ಅಬ್ರಾಮನಿಗೆ ಈಗೇನು ತನ್ನ ಕಣ್ಣ ಮುಂದೆ 30ರಿಂದ 37 ವರ್ಷ ಬೆಳೆದಿರುವಂತ ಮಗನನ್ನ ಅರ್ಪಿಸೋದು ಸುಲಭವಾಗಿರ್ಲಿಲ್ಲ. ಆದ್ರೆ ಅದನ್ನೂ ಕೂಡ ಅದನ್ನು ಮೆಟ್ಟಿನಂತೆ ಏನ್ ಹೇಳ್ತಾ ಇದ್ದಾನೆ, ಗುರಿ ಎಲ್ಲಿ ಅಂತ ಕೇಳುವಾಗ ಅದನ್ನ ಹೇಳ್ತಾ ಇದ್ದಾನೆ, ಯೆಹೋವ ಈರೆ ಒದಗಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವ ಈರೆ ಒದಗಿಸ್ತಾನೆ. ಯೆಹೋವ ನಿಸ್ಸಿ ಜಯ ಕೊಡುತ್ತಾನೆ. ಯೆಹೋವ ಶಮ್ಮ ಜೊತೆ ಇರುತ್ತಾನೆ. ಯೆಹೋವ ರೂವ ನಮ್ಮ ಕುರುಬನು ನಮ್ಮ ಜೊತೆ ಇರುತ್ತಾನೆ. ಯೆಹೋವ ರಾಫ ಗುಣಪಡಿಸುತ್ತಾನೆ ಎನ್ನುವುದನ್ನು ಹೇಳುತ್ತಾ ಅಬ್ರಾಮನು ಮೋರಿಯ ಬೆಟ್ಟಕ್ಕೆ ಆ 3 ದಿವಸಗಳ ಪ್ರಯಾಣವನ್ನ ಮಾಡಿದ್ದಾನೆ. ಇವತ್ತಿನ ದಿವಸ ರೋಗದಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ, ಕೊರತೆಯಲ್ಲಿ, ಬಾಧೆಯಲ್ಲಿ ಇರುವಂತಹ ದೇವಚಂದ್ರೇ, ಕರ್ತನಿಗೆ ಹೇಳ್ರಿ, ಯೆಹೋವ ಈರೆ ನನ್ನನ್ನು ಒದಗಿಸುತ್ತಾನೆ. ಯೆಹೋವ ರಾಫ ನನಗೆ ಗುಣಪಡಿಸುತ್ತಾನೆ. ಯೆಹೋವ ರೂವ ನನಗೆ ಹಸಿರು ಗಾವಲಲ್ಲಿ ತಂಗಿಸುತ್ತಾನೆ. ಯೆಹೋವ ಶಮ್ಮ ನನ್ನ ಜೊತೆ ಇದು ನಡೆಸುತ್ತಾನೆ. ಯೆಹೋವ ಈರೆ ಆಗಿ ನನಗೆ ಎಲ್ಲವನ್ನ ಒದಗಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಟ್ಟ ಹತ್ತಬೇಕು ಅಂತಂದ್ರೆ ಕಾಣದೇ ಇರುವುದನ್ನು ನಂಬುತ್ತಾನೆ ನೋಡು, ಅವನಿಗೆ ಮಾತ್ರ ಸಾಕು. ಕುರಿ ಕಾಣ್ತಾ ಇಲ್ಲ, ಆದ್ರೆ ಅಬ್ರಾಮ ಹೇಳ್ತಾ ಇದ್ದಾನೆ, ಯೆಹೋವ ಈರೆ ಒದಗಿಸ್ತಾನೆ. ಹಲ್ಲೆಲೂಯಾ. ಓ, ಆರೋಗ್ಯ ಸ್ವಸ್ಥತೆ ಕಾಣ್ತಾ ಇಲ್ಲ. ಮರಣದ ಹಾಸಿಗೆಯಲ್ಲಿ ನಾವು ಮಲಗಿರ್ತೇವೆ, ಮರಣದ ಹಾಸಿಗೆಯಲ್ಲಿ ಮಲಗಿರ್ತಾರೆ. ಆ ಸಮಯದಲ್ಲಿ ಹೇಳೋಣ, ನನ್ನ ಯೆಹೋವ ರಾಫ ಸ್ವಸ್ಥಪಡಿಸುತ್ತಾನೆ. ಹಲ್ಲೆಲೂಯಾ. ಓ, ಕೊರತೆಗಳಿದಾವೆ, ಯೆಹೋವ ಈರೆ ಒದಗಿಸುತ್ತಾನೆ. ಹಲ್ಲೆಲೂಯಾ. ಕೋರ್ಟ್ನಲ್ಲಿ ಅಥವಾ ದುಷ್ಟರ ಮಧ್ಯದಲ್ಲಿ ನಾವು ಜಯವನ್ನ ನಿರೀಕ್ಷಿಸ್ತಾ ಇದ್ದೇವೆ. ಹೇಳೋಣ, ಆ ಒಂದು ಸ್ಥಳಕ್ಕೆ ಹೋಗಿ, ಯೆಹೋವ ನಿಸ್ಸಿ ನನಗೆ ಜಯ ಕೊಡುತ್ತಾನೆ. ಹಲ್ಲೆಲೂಯಾ. ಓ, ಯೆಹೋವ ರೂವ, ಓ, ನಾವು ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ನನ್ನ ಯೇಸು ಆತನ ಒಳ್ಳೆಯ ಕುರುಬನು. ಯೆಹೋವ ರೂವ ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೇಳೋದಕ್ಕೆ ಸಾಧ್ಯನಾ? ಇದು ಹೇಳೋದಕ್ಕೆ ನಮಗೆ ಸಾಧ್ಯನಾ? ಕಾಣ್ತಾ ಇಲ್ಲ, ಒಂದು ಸುಳಿವೂ ಇಲ್ಲ, ಅದ್ಭುತದ ಸುಳಿವೂ ಇಲ್ಲ. ಆದ್ರೂ ಕೂಡ ಅದ್ಭುತ ಸ್ವರೂಪವನ್ನು ಹೇಳೋದಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಅದನ್ನು ಪರಾಕ್ರಮಿಯಾದ ದೇವರಿಂದ ಹೇಳೋದಕ್ಕೆ ಸಾಧ್ಯನಾ? ಆದರೂ ನಿತ್ಯನಾದ ತಂದೆ, ನಾವು ಪರಲೋಕವನ್ನ ನೋಡಿಲ್ಲಲ್ಲ, ನನಗೆ ನಿತ್ಯನಾದ ತಂದೆ ನಿತ್ಯತ್ವದಲ್ಲಿ ಇದ್ದಾನೆ ಅನ್ನೋದನ್ನು ಹೇಳುವುದಾದ್ರೆ ಬೇರೆ, ಅದು ನಮಗೆ ನಂಬಿಕೆ ಉಳ್ಳವರಿಗೆ ದೊರೆಯುವಂತದಾಗಿದೆ. ಹಲ್ಲೆಲೂಯಾ. ಆದರೆ ಹೇಳಿದ್ದೇನೆ, ಆ ವ್ಯಕ್ತಿಗಳೇ ಧನ್ಯರಾಗಿದ್ದಾರೆ. ಹಲ್ಲೆಲೂಯಾ. ಧನ್ಯರಾಗಿದ್ದಾರೆ. ಹೇಳ, ಕರ್ತನೇ ನಾನು ಧನ್ಯನಾಗಿದ್ದೇನೆ. ಹೇಳ, ಕರ್ತನೇ ನಾನು ಧನ್ಯನಾಗಿದ್ದೇನೆ, ಧನ್ಯನಾಗಿದ್ದೇನೆ, ಧನ್ಯನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಇವತ್ತು ಈ ಸಂದೇಶವನ್ನು ಮುಗಿಸ್ತಾ ಇದ್ದೇವೆ. ಆದ್ರೆ ಬೇರೆ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಇನ್ನು ಈ ಚಿಕ್ಕ ಪುಟ್ಟ ನಂಬಿಕೆಯಲ್ಲಿ ನಾವು ಜೀವಿಸ್ಬಾರ್ದು. ನಾವೆಂತ ನಂಬಿಕೆಯಲ್ಲಿ ಜೀವಿಸ್ಬೇಕು? ಶ್ರೇಷ್ಠ ನಂಬಿಕೆಯಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಅಬ್ರಾಮನಲ್ಲಿದ್ದಂತ ನಂಬಿಕೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯೇಸು ನಮಗೆ ಕಲಿಸಿಕೊಟ್ಟಂತ ಆ ನಂಬಿಕೆಯನ್ನು ದೃಢವಾಗಿ ಹಿಡಿದುಕೊಂಡವರಾಗಿ ನಾವು ಜೀವಿಸುವಾಗ ಎಲ್ಲ ಕೊರತೆಗಳ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ವೇದನೆ ಮಧ್ಯದಲ್ಲಿ ನಾವು ಜೀವಿಸುವವರಾಗಬೇಕು. ಪೊಲೀಸ್ ಕೇಸ್ಗಳು ಬರ್ತವೆ. ಪೊಲೀಸ್ ಕೇಸ್ ರಿಜಿಸ್ಟರ್ ಆದ ಕೂಡಲೇ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗ್ತಾನೆ, ಬಂದ್ರಪ್ಪ ನಿಮ್ದೇನು ಕೇಸ್ ಕೂತ್ಕೊತಾನೆ. ಅದೇ ರೀತಿಯಲ್ಲಿ ಸಮಸ್ಯೆ ಬಂದಾಗ, ಹೇಳಪ್ಪ ಏನ್ ವಿಷಯ, ನೋಡೋಣ, ಏನ್ ಮಾಡೋಣ, ಡೀಲ್ ಮಾಡೋಣ. ಆ ರೀತಿಯಲ್ಲಿ ಎದುರಿಸೋರ್ಬೇಕು ಕರ್ತನಿಗೆ. ಅದಕ್ಕೆ ಕರ್ತನ ಹೇಳಿದೆ, ನೀವು ಸೈನಿಕರಾಗಿದ್ದೀರಿ. ಯುದ್ಧವನ್ನ ನೋಡಿ ಓಡಿ ಹೋಗೋದು ಪುಕ್ಲ ಸೈನಿಕರಲ್ಲ, ಯುದ್ಧವನ್ನ ನೋಡಿ ಎದುರಿಸುವಂತ ಸೈನಿಕರಾಗಿ. ಸಮಸ್ಯೆ ಬಂದೇ ಬರುತ್ತೆ. ಮನುಷ್ಯನಿಗೆ ಬರ್ತೇನೆ, ಇನ್ಯಾರಿಗೆ ಬರುತ್ತೆ ಸಮಸ್ಯೆ? ಕಷ್ಟ ಮನುಷ್ಯನಿಗೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ? ವೇದನೆ ಮನುಷ್ಯನಿಗೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ? ಎಷ್ಟು ತನಕ ಅಂದ್ರೆ ಓಡೋದು, ಎಲ್ಲಿ ತನಕ ಅಂದ್ರೆ ಓಡೋದು? ಸೌಲನ್ ರೀತಿಯಲ್ಲಿ ಹೇಡಿಯಾಗಿ ಕುತ್ಕೊಳ್ಳೋಣ, ಅದು ದಾವಿದನ ರೀತಿಯಲ್ಲಿ ಮುನ್ನುಗ್ಗಿ ಹೊಡೆಯೋಣ. ಗೋಲಿಯತ್ತನ್ನು ಹೊಡೆಯೋರಿಗೆ ಚೆನ್ನಾಗಿ ಮಾಡ್ತೀವಿ. ಸಮಸ್ಯೆ ಬಂದಾಗ ಗೋಲಿಯತ್ತೊಂದು ಸ್ಟೋರಿ ಓದ್ತೀರಾ, ದಾವಿದೊಂದು ಸ್ಟೋರಿ ಓದ್ತೀರಾ? ಅವಾಗ ಕುಗ್ಗಿದ ಮನಸ್ಸೇ ಇಷ್ಟ ಯಜ್ಞ ಅಂತ ಅನ್ಕೊಂಡು ಹೋದದ್ದು.
ಆವಾಗ ಓದ್ಕೋಬೇಕು ನಾವು. ಹಲ್ಲೆಲೂಯ. ನಾವು ದೇವರ ವಾಕ್ಯದಿಂದ ಬಲ ಹೊಂದಬೇಕು ಪ್ರಿಯರೇ. ನಾವು ಎಷ್ಟು ತನಕ ಓಡೋಗೋದು ಪ್ರಶ್ನೆನೇ ಇಲ್ಲ. ಇಸ್ರೇಲ್ ಹೇಳ್ತಾರೆ, ನಾವು ಎಲ್ಲಿ ತನಕ ಹೋಗ್ತೀವೋ, ಎಲ್ಲಿ ತನಕ ಬಾವುಟ ಓಡ್ತೀವೋ ಅದೆಲ್ಲ ನಮ್ದು ಅಂತ ಹೇಳ್ತಾರೆ. ಹಲ್ಲೆಲೂಯ. ಅದೇ ರೀತಿ ನಾವು ಎಲ್ಲಿ ನಿಲ್ತೀವೋ ಇದೆಲ್ಲ ನಂದು ಅಂತ ಅನ್ಕೊಂಡು ಹೇಳೋ ರೀತಿಯಲ್ಲಿ ಇರಬೇಕು. ದೇವರು ಕೊಡ್ತಾರೆ. ಹಲ್ಲೆಲೂಯ. ಕಾಲಿಟ್ಟ ಜಾಗವನ್ನು ನೀನು ಕೊಡ್ತೇನೆ ಅಂತ ಅನ್ಕೊಂಡು ಕರ್ತನೆ ಈಗಲೂ ಕೂಡ ಅವರು ಪಾಲಿಸ್ತಾರೆ. ನಾವು ಕಾಲಿಟ್ಟರೆ ಸಾಕು ಆ ಜಾಗ ನಮ್ದು ಅಂತ ಹೇಳ್ತಾರೆ ಅವರು. ಅದು ಈ ಕಾಲದಲ್ಲಿ, ಈ ಟೆಕ್ನಾಲಜಿ ಇರುವಂತ ಕಾಲದಲ್ಲಿ ಅದೇ ರೀತಿಯಲ್ಲಿ ಅವರು ಟೆಕ್ನಾಲಜಿಲಿ ಅಡ್ವಾನ್ಸ್ ಆಗಿ ಅವರು ಎಷ್ಟು ದೂರ ಇದ್ದಾರೆ ಗೊತ್ತಾಗೋದು. ಎಲ್ಲಾ ದೇಶಗಳು 2026 ಅಲ್ಲಿ ಇದ್ರೆ ಅವ್ರು 2050 2060 ಅಲ್ಲಿ ಇದ್ದಾರೆ. ಆ ಟೆಕ್ನಾಲಜಿಯನ್ನೆಲ್ಲ ತಮ್ಮದಾಗಿಸಿಕೊಂಡು ಈಗಲೇ ಜೀವನ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ನಾವು ದೇವ ಮಕ್ಕಳು ಜೀವನ ಮಾಡೋದು ಬೇರೆ ಈ ಲೋಕವನ್ನ ಜಯಿಸಲಿಸ್ತದೆ. ಈ ಲೋಕದಿಂದ ಬರುವಂತ ಎಲ್ಲ ಶೋಧನೆಗಳನ್ನು ಗೆಲ್ಲಲು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಈ ಒಂದು ವಾಕ್ಯವನ್ನ ಕೇಳುವುದಕ್ಕೆ ಕೊಟ್ಟದ ನಿನ್ನ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ, ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಕ್ಕೆ ನಮಗೆ ಅಡ್ಡಿಪಡಿಸುವಂತ ಅನೇಕ ವಿಚಾರಗಳುಂಟು. ಅದನ್ನ ಜಯಿಸಿ ನಿಲ್ಲುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ನಿನ್ನ ಪ್ರಸನ್ನತೆ ಇಳಿದು ಬರಲಿ, ನಿನ್ನ ಮಹಿಮೆ ಇಳಿದು ಬರಲಿ ಕರ್ತನೆ. ರಾಜ, ನೀನು ತಾನೇ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಅಬ್ರಾಮನ ರೀತಿಯಲ್ಲಿ ದೃಢವಾದ ನಂಬಿಕೆ, ದೃಢವಾದ ಕರ್ತನೆ ವಿಧೇಯತೆಯಿಂದ ಕರ್ತನೆ ನಿನ್ನನ್ನ ಸೇವಿಸುವ ಹಾಗೆ, ಕರ್ತನೆ ಶೋಧನೆಯ ಸಮಯದಲ್ಲಿ ಮುಂದೆ ಹೋಗುವ ಹಾಗೆ, ನಿನ್ನ ಹೆಜ್ಜೆಗಾಡನ್ನು ನೋಡಿಕೊಂಡು ಕರ್ತನೆ ಮುಂದೆ ಚಲಿಸುವ ಹಾಗೆ ಕಾರ್ಯ ಮಾಡು. ಆದರೆ ಸ್ವಾಮಿ, ನಮ್ಮ ಕರ್ತನೆ ನಿನ್ನ ಆಜ್ಞೆಯನ್ನ ಕೈಗೊಳ್ಳದಂತೆ ನಮಗೆ ತಡೆಗಳನ್ನು ಒಡ್ಡುವಂತ, ಅಡ್ಡಿಗಳನ್ನು ಒಡ್ಡುವಂತ ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಕೊಡು. ನೀನು ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲಹೆ ಪ್ರಾರ್ಥಿಸಿ ಹೊಂದಿಕೊಳ್ಳುವ ಜೀವವುಳ್ಳ ತಂದೆ. ಆಮೆನ್.